Hello, hi students. You know that in the previous video related to direct indirect speech, we discussed how to change assertive sentences into indirect speech. ಡೈರೆಕ್ಟ್ ಸ್ಪೀಚ್ನಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಕೊಟ್ಟಿದ್ದರೆ ಆ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಅಥವಾ ಇನ್ಡೈರೆಕ್ಟ್ ಸ್ಪೀಚ್ಗೆ ಹೇಗೆ ಚೇಂಜ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಕಲ್ಕೊಂಡಿದ್ದೀವಿ. ನಾವು ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಹೌ ಟು ಚೇಂಜ್ ಇಂಟ್ರೋಗೇಟಿವ್ ಸೆಂಟೆನ್ಸಸ್ into indirect speech or reported speech. Are you ready to learn? Yes. See, interrogative sentence, INTERROGATIVE, interrogative sentences into what? Reported speech. REPORTED, reported speech. Reported speech means, you know that, IDS. IDS means indirect speech. Clear? For how many marks it is going to be asked? For 1 mark. Understand? For example, direct speech. One example for direct speech. Amar said to Jagadish. Amar said to Jagdish, comma into inverted comma. Amar said to Jagdish, comma into inverted comma. What is your aim? AIM. What is your aim? This is one simple example given in direct speech. ಇಲ್ಲಿ ನೋಡ್ರಿ, ಇದೊಂದು ಸುಲಭ, ಅತ್ಯಂತ ಈಸಿ ಆಗಿರುವಂಥ ಒಂದು ಡೈರೆಕ್ಟ್ ಸ್ಪೀಚಿಗೆ ಉದಾಹರಣೆ ಅದ. ಇಲ್ಲಿ 2 ಪಾರ್ಟ್ ಅದ. ಅಮರ್ ಸೆಡ್ ಟು ಜಗದೀಶ್, ದಿಸ್ ಈಸ್ ರಿಪೋರ್ಟಿಂಗ್ ಪಾರ್ಟ್. ಆ್ಯಂಡ್ what is your name? This is reported part. ಇದು ಯಾವ ಸ್ಪೀಚಿಗೆ ಉದಾಹರಣೆ ಅದ ಹೇಳ್ರಿ? ಡೈರೆಕ್ಟ್ ಸ್ಪೀಚಿಗೆ. ಕ್ಲಿಯರ್? ಡೈರೆಕ್ಟ್ ಸ್ಪೀಚ್ ಕನ್ಸಿಸ್ಟ್ಸ್ ಆಫ್ ರಿಪೋರ್ಟಿಂಗ್ ಪಾರ್ಟ್ ಆ್ಯಂಡ್ ದಿಸ್ ಈಸ್ ರಿಪೋರ್ಟೆಡ್ ಪಾರ್ಟ್. ರಿಪೋರ್ಟೆಡ್ ಪಾರ್ಟ್ ಅಂದರೆ ವರದಿ ಮಾಡಿದ ಭಾಗ. ರಿಪೋರ್ಟಿಂಗ್ ಪಾರ್ಟ್ನಿಂದ ಹೇಳಲ್ಪಟ್ಟಂಥ ಭಾಗವನ್ನು ನಾವು ರಿಪೋರ್ಟೆಡ್ ಪಾರ್ಟ್ ಅಂತ ಕರಿತೀವಿ. ಗಾಟ್ ಇಟ್? ಈಗ ಈ ಡೈರೆಕ್ಟ್ ಸ್ಪೀಚ್ ಯಾವ ಫಾರ್ಮ್ನಲ್ಲದ ಹೇಳ್ರಿ? ವೆದರ್ ಇಟ್ ಈಸ್ ಇನ್ ಕೋರ್ಟ್ ಫಾರ್ಮ್ ಆರ್ ಸ್ಕ್ರಿಪ್ಟ್ ಫಾರ್ಮ್. ಕೋರ್ಟ್ ಫಾರ್ಮ್ನಲ್ಲಿದನೋ ಅಥವಾ ಸ್ಕ್ರಿಪ್ಟ್ ಫಾರ್ಮ್ನಲ್ಲಿದನೋ? ಹಾಂ, ಡೈರೆಕ್ಟ್ ಸ್ಪೀಚ್ ಈಸ್ ಇನ್ ಕೋರ್ಟ್ ಫಾರ್ಮ್. ಇದು ನಿಮಗೆ ಗೊತ್ತಾಗತ್ತೆ ಇಲ್ಲ? ಇದು ಕೋರ್ಟ್ ಫಾರ್ಮ್ನಲ್ಲಿ ಅದ. ಯಾಕೆ ಹೇಳ್ರಿ? ಕೋರ್ಟ್ ಫಾರ್ಮ್ನಲ್ಲಿ ಐತಿ ಅಂತ ಹೆಂಗೆ ಹೇಳ್ತೀರಿ? ಇಲ್ಲಿ ಕೊಟೇಶನ್ ಮಾರ್ಕ್ ಅದ. ಕೊಟೇಶನ್ ಮಾರ್ಕ್ ಇತ್ತು ಅಂತಂದರೆ ಆ ವಾಕ್ಯ ಕೋರ್ಟ್ ಫಾರ್ಮ್ನಲ್ಲದ ಅಂತ ಹೇಳ್ತೇವೆ. ಈಗ ಇನ್ಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಬೇಕಾಗ್ಯದ. IDS ನಮ್ಮ ಆನ್ಸರ್ ಹೌದಲ್ರಿ? IDS ನಮ್ಮ ಆನ್ಸರ್ ಆಗಿರ್ತದೆ. IDSಗೆ ಇನ್ನೊಂದು ಹೆಸರು ಏನದ ಹೇಳ್ರಿ? ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೇವೆ. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಫಸ್ಟಿಗೆ ಏನು ಬರಿತೀವಿ? ಸ್ಪೀಕರ್ ಏನದ? ಅಮರ್ ಅದ. ಈಗ ನೆಕ್ಸ್ಟ್ ಸೆಡ್ ಟು ಅದ ಇಲ್ರಿ? ಸೆಡ್ ಟು ಈಸ್ ಕಾಲ್ಡ್ ರಿಪೋರ್ಟಿಂಗ್ ವರ್ಬ್. ರಿಪೋರ್ಟಿಂಗ್ ವರ್ಬ್ ಆ್ಯಂಡ್ ಲಿಂಕಿಂಗ್ ವರ್ಡ್ ಆಲ್ವೇಸ್ ಡಿಪೆಂಡ್ ಅಪಾನ್ ದ ಟೈಪ್ ಆಫ್ ದ ಸೆಂಟೆನ್ಸ್ ಗಿವನ್ ಇನ್ ಟು ಇನ್ವರ್ಟೆಡ್ ಕಾಮಾಸ್. ಇನ್ವರ್ಟೆಡ್ ಕಾಮಾದೊಳಗೆ ಕೊಟ್ಟಂಥ ವಾಕ್ಯ ಏನದ ರೀ?
ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ, ಅಂದರೆ ಕ್ವಶನ್ ಅದ. ವೆದರ್ ದ ಕ್ವಶನ್ ಈಸ್ WH ಕ್ವಶನ್ ಆರ್ SNO ಟೈಪ್ ಕ್ವಶನ್. WH ಕ್ವೆಶ್ಚನ್ ಕರೆಕ್ಟ್. SNO ಟೈಪ್ ಕ್ವೆಶ್ಚನ್ ಆಗಿದ್ದರೆ ಅದು ಹೆಲ್ಪಿಂಗ್ ವರ್ಬ್ನಿಂದ ಆರಂಭ ಆಗಿ ಪ್ರಶ್ನಾರ್ಥಕ ವಾಕ್ಯದೊಂದಿಗೆ ಕೊನೆಗೊಳ್ಳುತ್ತಿತ್ತು. ಇದು WH ವರ್ಡ್ನಿಂದ ಆರಂಭ ಆಗಿ ಪ್ರಶ್ನಾರ್ಥಕ ಚಿಹ್ನೆಯಿಂದ ಕೊನೆಗೊಂಡದ. ಸೊ ಇಟ್ ಈಸ್ ಕಾಲ್ಡ್ WH ಕ್ವಶನ್. ಅಂದರೆ ಇಲ್ಲಿ ಕ್ವಶನ್ ಅದ. ರಿಪೋರ್ಟೆಡ್ ಪಾರ್ಟ್ನಲ್ಲಿ ಕ್ವೆಶ್ಚನ್ ಇತ್ತು ಅಂತಂದರೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಸೆಡ್ ಟು ತೆಗೆದು ಅಲ್ಲಿ ಏನು ಬರಿಬೇಕು ಹೇಳ್ರಿ, ಆಸ್ಕ್ಡ್ ಅಂತ ಬರಿಬೇಕು. ಯಾವಾಗ ಅಲ್ಲಿ ಕ್ವಶನ್ ಇದ್ದರೆ ಇಲ್ಲಿ ರಿಪೋರ್ಟಿಂಗ್ ವರ್ಬ್ ಏನು ಬರ್ತದೆ, ಆಸ್ಕ್ಡ್. ಡೈರೆಕ್ಟ್ ಸ್ಪೀಚ್ ಕ್ವಶನ್ ಆಗಿದ್ದರೆ ರಿಪೋರ್ಟಿಂಗ್ ವರ್ಬ್ ಯಾವಾಗಲೂ ಏನು ಬರ್ತದೆ, ಆಸ್ಕ್ಡ್ ಅಂತ ಬರಿಬೇಕು. ನೆಕ್ಸ್ಟ್ ಸ್ಪೋಕನ್ ಟು ಏನದ ಹೇಳ್ರಿ, ಆಸ್ ಇಟ್ ಈಸ್ ಬರಿಬೇಕು. ಆಸ್ ಇಟ್ ಈಸ್ ಮೀನ್ಸ್ ಇದ್ದಕ್ಕಿದ್ದಂತೆ. ಕ್ಲಿಯರ್, ಬರೆದ್ರಿ. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ರಿ, ಕಾಮಾ ಇಂಟು ಇನ್ವರ್ಟೆಡ್ ಕಾಮಾ ಕ್ಯಾನ್ಸಲ್. ಇದು ಕಾಮಾ ಇಂಟು ಇನ್ವರ್ಟೆಡ್ ಕಾಮಾಸ್ ಕ್ಯಾನ್ಸಲ್ ಆಗ್ತವೆ. ಈಗ ಉಳಿತೇನ್ರಿಲ್ಲಿ, ವಾಟ್ ಈಸ್ ಯುವರ್ ನೇಮ್. WH ಕ್ವಶನ್ ಅದ, WH ವರ್ಡ್ ಅದ ಇಲ್ರಿ ಇಲ್ಲಿ. ಏನದ WH ವರ್ಡ್, ವಾಟ್ ಅನ್ನುವಂಥ WH ವರ್ಡ್ ಅದ. ಈಗ ಇದೇ ವಾಟ್ ಅನ್ನುವಂಥ WH ವರ್ಡನ್ನು ನಾವು ಇನ್ಡೈರೆಕ್ಟ್ ಸ್ಪೀಚ್ನಲ್ಲಿ ಅಥವಾ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಏನು ಮಾಡ್ಕೋಬೇಕು ಹೇಳ್ರಿ, ಲಿಂಕಿಂಗ್ ವರ್ಡನ್ನಾಗಿ ಚೇಂಜ್ ಮಾಡ್ಕೋಬೇಕು. ಇದೇ ಲಿಂಕಿಂಗ್ ವರ್ಡ್ ಇಲ್ಲಿ. WH ವರ್ಡ್ನಿಂದ ಒಂದು ವಾಕ್ಯ ಆರಂಭ ಆಗಿತ್ತು ಅಂತಂದರೆ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಅದೇ WH ವರ್ಡನ್ನು ಏನು ಮಾಡ್ಕೋಬೇಕು ರೀ, ಲಿಂಕಿಂಗ್ ವರ್ಡನ್ನಾಗಿ ಬದಲಿಸ್ಕೋಬೇಕು. ಈಗ ವಾಕ್ಯದೊಳಗೆ ಏನು ಉಳಿತು ಹೇಳ್ರಿ, ಈಸ್ ಯುವರ್ ನೇಮ್, ಈಸ್ ಯುವರ್ ಏಮ್ ಅಂತ ಉಳಿತು. ಈ ಉಳಿದಂಥ ಪ್ರಶ್ನಾರ್ಥಕ ವಾಕ್ಯವನ್ನು ದ ರಿಮೈನಿಂಗ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ದ ಪಾರ್ಟ್ ಆಫ್ ದಿ ಕ್ವಶನ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಸ್ಟೇಟ್ಮೆಂಟ್. ಉಳಿದ ಪ್ರಶ್ನಾರ್ಥಕ ವಾಕ್ಯವನ್ನು ನಾವು ಸಾದಾ ವಾಕ್ಯವನ್ನಾಗಿ ಬದಲಿಸ್ಕೋಬೇಕು. ಇಲ್ಲಿ ಈಸ್ ಅನ್ನುವಂಥದ್ದು ಏನು ಹೇಳ್ರಿ, ಹೆಲ್ಪಿಂಗ್ ವರ್ಬ್ ಅದ. ಯುವರ್ ಏಮ್ ಅನ್ನುವಂಥದ್ದು ಏನದ, ಸಬ್ಜೆಕ್ಟ್ ಅದ. ಈಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಅದ ಇಲ್ಲಿ ಎಲ್ಲಿ ಕ್ವಶನ್ದೊಳಗೆ. ನಾವು ಸಾದಾ ವಾಕ್ಯ ಮಾಡಿದಾಗ ಏನಾಗ್ತದೆ ಹೇಳ್ರಿ, ಸಬ್ಜೆಕ್ಟ್ ಪ್ಲಸ್ ವರ್ ಅಥವಾ ಹೆಲ್ಪಿಂಗ್ ವರ್ಬ್ ಬರ್ತದೆ. ಕ್ಲಿಯರ್. ಈಸ್ ಯುವರ್ ಏಮ್ ಇದ್ದದ್ದು ಏನಾಯ್ತು ಇವಾಗ ಸಾದಾ ವಾಕ್ಯ ಮಾಡಿದಾಗ, ಯುವರ್ ಏಮ್ ಈಸ್ ಅಂತ ಆಯಿತು. ಹೌದಾ. ಇಲ್ಲಿ ಯುವರ್ ಅನ್ನುವಂಥದ್ದು ಯಾರನ್ನು ಸೂಚಿಸ್ತದೆ, ಜಗದೀಶ್. ಜಗದೀಶ್ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮೇಲ್ ಅದ. ಯುವರ್ ಇದ್ದದ್ದು ಏನಾಗುತ್ತೆ ಹೇಳ್ರಿ, ಈಗ ಹೀಸ್ ಏನಾಗುತ್ತೆ, ಹಾಂ ಹೀಸ್. ವಾಟ್ ಹೀಸ್, ಆಮೇಲೆ ಏಮ್, ಏಮ್ ವಾಟ್ ಹೀಸ್ ಏಮ್ ಈಸ್ ಅಂತ ಆಯಿತು. ಟೆನ್ಸ್ ಯಾವಾಗಲೂ ಏನಾಗ್ತದೆ, ಒಂದು ಸ್ಟೆಪ್ ಹಿಂದೆ ಹೋಗ್ತದಪ್ಪ. ಈಜ್ ಇದ್ದದ್ದು ಏನಾಯ್ತಾಗ ಏನಾಗ್ತದೆ ರೀ, ಕರೆಕ್ಟ್. ಏನಾಯಿತು, ಹೀಸ್ ಏಮ್ ವಾಸ್, ಆಮೇಲೆ ಕ್ವಶನ್ ಮಾರ್ಕ್ ಏನಾಯ್ತು ರೀ, ಕ್ಯಾನ್ಸಲ್. ಇಂಡೈರೆಕ್ಟ್ ಸ್ಪೀಚ್ ವಾಕ್ಯದ ಕೊನೆಗೆ ಯಾವಾಗಲೂ ಯಾವ ಪಂಕ್ಚುವೇಷನ್ ಮಾರ್ಕ್ ಬರ್ತದೆ ರೀ, ಫುಲ್ ಸ್ಟಾಪ್. ಅಟ್ ದಿ ಎಂಡ್ ಆಫ್ ರಿಪೋರ್ಟೆಡ್ ಸ್ಪೀಚ್ full point is used. Clear? Okay. Amar asked Jagdish what his aim was. Any doubt here? It's clear, you know? Yes. Ha. One more. This is example number 1. 2. DS. Suresh said to Latha. Suresh said to Latha, how are you? How are you studying now? How are you studying now? How are you studying now? Whether the given sentence is in quote form or script form. Quote form. What is reporting part here? Suresh said to Latha. This is reporting part. What is reported part? How are you studying now? How are you studying now is reported part. Now we have to change the sentence into indirect speech. ಏನಾಗ್ತದ IDS ನಲ್ಲಿ ಫಸ್ಟ್ ಏನು ಬರಿಬೇಕು ಹೇಳ್ರಿ,
ಹಾಂ, ಸುರೇಶ್ ಶುಡ್ ಬಿ ರಿಟರ್ನ್ ಫಸ್ಟ್. ದೆನ್ ಅಲ್ಲಿ ಕ್ವಶನ್ ಅದ, ಹೌ ಆರ್ ಯು ಸ್ಟಡಿಂಗ್ ನಾವು ಅನ್ನುವಂಥದ್ದು ಒಂದು ಕ್ವಶನ್ ಹೌದಲ್ರಿ. ಹಾಂ, ಇವಾಗ ಸೆಡ್ ಟು ರಿಪೋರ್ಟಿಂಗ್ ವರ್ಬ್ ಏನಾಗುತ್ತೆ ಹೇಳ್ರಿ, ಆಸ್ಕ್ಡ್. ಏನಾಗುತ್ತೆ, ಆಸ್ಕ್ಡ್. ಇಲ್ಲಿ ಕ್ವಶನ್ ಇತ್ತು ಅಂತಂದರೆ ರಿಪೋರ್ಟಿಂಗ್ ವರ್ಬ್ ಯಾವಾಗಲೂ ಏನು ಬರಿಬೇಕು, ಆಸ್ಕ್. ಆಮೇಲೆ ಸ್ಪೋಕನ್ ಟು ಏನದ ಹೇಳ್ರಿ, ಲತಾ, ಅಸ್ ಇಟ್ ಈಸ್ ಬರಿಬೇಕು. ಆಮೇಲೆ ಕಾಮಾ ಇಂಟು ಇನ್ವರ್ಟೆಡ್ ಕಾಮಾ ತೆಗೆದ್ರಿ. ಮುಂದೆ ಏನು ಬರಿಬೇಕು, ಲಿಂಕಿಂಗ್ ವರ್ಡ್. ಇಲ್ಲಿ ಲಿಂಕಿಂಗ್ ವರ್ಡ್ ಏನು ಬರಿತೀರಿ, ಹೌ. ಇಲ್ಲಿ ಯಾವ WH ವರ್ಡ್ ಇರ್ತದೆ ಅದೇ ವರ್ಡನ್ನು ನಾವು ಲಿಂಕಿಂಗ್ ವರ್ಡನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಇಲ್ಲಿ ಹೌ. ಆಮೇಲೆ ಉಳಿದಂಥ ಪ್ರಶ್ನಾರ್ಥಕ ವಾಕ್ಯವನ್ನು ನಾವೇನು ಮಾಡ್ಕೋಬೇಕು ಹೇಳ್ರಿ, ಸಾದಾ ವಾಕ್ಯ ಮಾಡ್ಕೋಬೇಕು, ಸ್ಟೇಟ್ಮೆಂಟ್ ಮಾಡ್ಕೋಬೇಕು, ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೋಬೇಕು. ಆರ್ ಯು ಸ್ಟಡಿಂಗ್ ನಾವ್, ಇದನ್ನು ಸಾದಾ ವಾಕ್ಯ ಮಾಡಿರಿ, ಯು ಆರ್ ಸ್ಟಡಿಂಗ್ ನಾವ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಾಗಿರ್ತದೆ, ಸಬ್ಜೆಕ್ಟ್ಗಿಂತ ಮುಂಚೆ ಬರ್ತದೆ. ಎಲ್ಲಿ, ಕ್ವಶನ್ದಲ್ಲಿ. ಸಾದಾ ವಾಕ್ಯ ಮಾಡಿರಿ ಅಂತಂದರೆ ಹೆಲ್ಪಿಂಗ್ ವರ್ಬ್ ಕಮ್ಸ್ ಆಫ್ಟರ್ ದ ಸಬ್ಜೆಕ್ಟ್. ಕ್ಲಿಯರ್? ಕ್ವಶನ್ ಮೀನ್ಸ್ in questions helping verb always comes before subject. In assertive sentences helping verb comes after the subject. Got it? ಪ್ರಶ್ನೆಗಳಲ್ಲಿ ಹೆಲ್ಪಿಂಗ್ ವರ್ಬ್ ಸಬ್ಜೆಕ್ಟ್ಗಿಂತ ಮುಂಚೆ ಬರ್ತದೆ. ಸಾದಾ ವಾಕ್ಯಗಳಲ್ಲಿ ಹೆಲ್ಪಿಂಗ್ ವರ್ಬ್ ಎಲ್ಲಿ ಬರ್ತದೆ, ಸಬ್ಜೆಕ್ಟ್ ನಂತರ ಬರ್ತದೆ. ಕ್ಲಿಯರ್? ಈಗ ಏನಾಗ್ತದೆ, ಯು ಆರ್ ಸ್ಟಡಿಂಗ್ ನಾವು ಅಂತಾಯಿತು. ಈಗ ಪ್ರೊನೌನ್ ಚೇಂಜ್ ಮಾಡಬೇಕು. ಇವು ಯಾರನ್ನು ಸೂಚಿಸ್ತದೆ, ಲತಾ. ಏನಾಗ್ತದೆ ಹೇಳ್ರಿ, ಸಿ. ಹಾಂ, ಆಮೇಲೆ ಆಮ್ ಈಸ್ ಆರ್ ಇದ್ದದ್ದು ಏನಾಗ್ತದೆ, ವಾಸ್ ವೇರ್. ಈಗ ಸಿ ನಂತರ ವಾಸ್ ಬರಿತಿರೋ ವೇರ್ ಬರಿತಿರೋ, ವಾಸ್. ಕರೆಕ್ಟ್, ಸಿ ವಾಸ್. ಆಮೇಲೆ ಸ್ಟಡಿಂಗ್ ಆ್ಯಸ್ ಇಟ್ ಈಸ್. ಸ್ಟಡಿಂಗ್ ನಾವ್ ಬಿಕಮ್ಸ್ ದೆನ್. ಪಂಕ್ಚುಯೇಷನ್ ಅದು ಪಾಯಿಂಟರ್ ವರ್ಡ್ ಹೌದಲ್ರಿ. ಪಾಯಿಂಟ್ ನಾವು ಸ್ಥಳದಲ್ಲಿ ಏನು ಬರಿಬೇಕು, ದೆನ್. ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್, ಇನ್ವರ್ಟೆಡ್ ಕಾಮಾ, ಕಂಪ್ಲೀಟ್. ಅವು ಎರಡೂ ಏನಾಗ್ತವೆ, ಕ್ಯಾನ್ಸಲ್ ಆಗ್ತವೆ. ರಿಪೋರ್ಟೆಡ್ ಸ್ಪೀಚ್ ಕೊನೆಗೆ ಯಾವಾಗಲೂ ಏನು ಇಡ್ಬೇಕು ಹೇಳ್ರಿ, ಹಾಂ, ಫುಲ್ ಸ್ಟಾಪ್ ಬರ್ತದೆ. ಏನು ಬರ್ತದೆ, ಫುಲ್ ಸ್ಟಾಪ್. ಎನಿ ಡೌಟ್ ಹಿಯರ್? ಇಟ್ಸ್ ಕ್ಲಿಯರ್ ಯು ನೋ? ಎಸ್. ಒನ್ ಮೋರ್, DS. Balu said to Pavitra, comma into inverted comma. Okay? Where have you kept my pen? Where have you kept my pen? Where have you kept my pen? ನೀನು ನನ್ನ ಪೆನ್ನನ್ನು ಎಲ್ಲಿ ಇಟ್ಟಿದ್ದೀಯಾ? Yes, this is a question. Can you change it into indirect speech? Yes. IDS. How can you change? First ಏನು ಬರಿಬೇಕು ಹೇಳ್ರಿ, ಬಾಲು. ಕರೆಕ್ಟ್. ಆಫ್ಟರ್ ಬಾಲು ವಾಟ್ ಶುಡ್ ಬಿ ರಿಟನ್, ಸೆಡ್ ಟು ಅಂತದ. ಇಲ್ಲಿ ಕ್ವಶನ್ ಇತ್ತು ಅಂದ್ರೆ ರಿಪೋರ್ಟಿಂಗ್ ವರ್ಬ್ ಏನು ಬರಿಬೇಕ್ರಿ, ಆಸ್ಕ್ಡ್ ಬರಿಬೇಕು. ಕರೆಕ್ಟ್. ಆಸ್ಕ್ಡ್ ಆದ ನಂತರ ಏನು ಬರಿಬೇಕು, ಸ್ಪೋಕನ್ ಟು. ಏನದ, ಪವಿತ್ರ, ಆಸ್ ಇಟ್ ಈಸ್ ಬರಿಬೇಕು. ಕಾಮಾ ಇಂಟು ಇನ್ವರ್ಟೆಡ್ ಕಾಮಾ ಏನು ಮಾಡ್ಬೇಕ್ರಿ, ಕ್ಯಾನ್ಸಲ್. ಲಿಂಕಿಂಗ್ ವರ್ಡ್ ಏನು ಬರಿತೀರಿ, ಕರೆಕ್ಟ್, ಇಲ್ಲಿ ವೇರ್ ಬರಿತೀರಿ. ಆಮೇಲೆ ಉಳಿದಂಥ ಪ್ರಶ್ನದ ಭಾಗವನ್ನು, ಕ್ವಶನ್ ಪಾರ್ಟನ್ನು ಏನು ಮಾಡ್ಬೇಕು ಹೇಳ್ರಿ, ಅಸರ್ಟಿವ್ ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕು, ಸ್ಟೇಟ್ಮೆಂಟ್ ಫಾರ್ಮಿಗೆ ಚೇಂಜ್ ಮಾಡ್ಕೋಬೇಕು. ಅಂದರೆ ಏನಾಗುತ್ತೆ, ಹವ್ ಯು ಕೆಪ್ಟ್ ಮೈ ಪೆನ್. ಸಾದಾ ವಾಕ್ಯ ಮಾಡಿರಿ, ಯು ಹ್ಯಾವ್ ಕೆಪ್ಟ್ ಮೈ ಪೆನ್. ಇಲ್ಲಿ ಯು ಯಾರನ್ನು ಸೂಚಿಸ್ತದ, ಪವಿತ್ರ. ಅಂದರೆ ಯು ಇದ್ದದ್ದು ಏನಾಗುತ್ತೆ ಹೇಳ್ರಿ, ಸಿ. ಕರೆಕ್ಟ್, ಸಿ. ಆಮೇಲೆ ಹ್ಯಾವ್, ಹ್ಯಾಸ್ ಏನಾಗಿ ಚೇಂಜ್ ಆಗ್ತಾವೆ ಹೇಳ್ರಿ, ಹ್ಯಾಡ್. ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಇನ್ಡೈರೆಕ್ಟ್ ಸ್ಪೀಚ್ನಲ್ಲಿ ಯಾವ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ ಹೇಳ್ರಿ, ಪಾಸ್ಟ್ ಪರ್ಫೆಕ್ಟ್. ಡೈರೆಕ್ಟ್ ಸ್ಪೀಚ್ನಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಇದ್ದರೆ ಇನ್ಡೈರೆಕ್ಟ್ ಸ್ಪೀಚ್ನಲ್ಲಿ ಏನಾಗುತ್ತೆ ಹೇಳ್ರಿ, ಹ್ಯಾಡ್ ಆಗಿ ಚೇಂಜ್ ಆಗುತ್ತೆ. ಏನಾಗುತ್ತೆ, ಹ್ಯಾಡ್ ಆಗಿ ಚೇಂಜ್ ಆಗುತ್ತೆ. ಈಗ
ಹ್ಯಾವ್ ಇದ್ದದ್ದು ಏನಾಯ್ತು ಹೇಳ್ರಿ ಹ್ಯಾಡ್. ಕೆಪ್ಟ್ ರಿಮೈನ್ಸ್ ಸೇಮ್ ಕೆಪ್ಟ್. ಇಲ್ಲಿ ಮೈ ಯಾರನ್ನು ಸೂಚಿಸ್ತದ ಅಲ್ಲ ಬಾಲು. ಬಾಲು ವೆದರ್ ಇಟ್ ಈಸ್ ಮೇಲ್ ಆರ್ ಫಿಮೇಲ್ ಗಂಡಸೋ ಹೆಂಗಸೋ ಮೇಲ್ಸ್ ಅಲ್ಲ ಗಂಡಸು ಹೌದಲ್ಲ. ಹಾಗಾದರೆ ಮಾ ಇದ್ದದ್ದು ಏನಾಗುತ್ತೆ ಹೇಳ್ರಿ ಹೀಸ್. ಪೆನ್ ಪೆನ್ ಕ್ವಶನ್ ಮಾರ್ಕ್ ಗೋಸ್ ಇನ್ವರ್ಟೆಡ್ ಕಾಮಾ ಗೋಸ್ ಫುಲ್ ಪಾಯಿಂಟ್ ಕಮ್ಸ್. ಎನಿ ಡೌಟ್ ಹಿಯರ್? ಇಟ್ಸ್ ಕ್ಲಿಯರ್ ಯು ನೋ. ಆರ್ ಯು ಹ್ಯಾಪಿ? ಎಸ್. Okay students, now we are going to discuss some more examples from direct speech to indirect speech. Now I would like to take up some examples in script form. Are you ready? Okay. Sangam. Poonam. How many persons are there? 2 persons. Okay. Poonam, when did you come here? When did you come here? I came here yesterday. I came here yesterday. Right? Say here. Now which sentence is underlined? Now please tell me whether direct speech given here is in quote form or script form. Correct? The sentence is in script form. ಯಾವ ಸ್ಪೀಚ್ನಲ್ಲಿ ಐತೆ ಹೇಳ್ರಿ ಡೈರೆಕ್ಟ್ ಸ್ಪೀಚ್ನಲ್ಲಿ ಐತೆ ಹೌದಾ. ಅಂಡರ್ಲೈನ್ ಮಾಡಿದ ವಾಕ್ಯ ನೋಡ್ಬೇಕು ಯಾವಾಗಲೂ. ಅಂಡರ್ಲೈನ್ ಮಾಡಿದ ವಾಕ್ಯ ಏನದ ರೀ ಕ್ವಶನ್ ಅದ. ಯಾವ ಕ್ವಶನ್ ಅದ WH ಕ್ವಶನ್ ಅದ ಹೌದಾ. WH ಕ್ವಶನ್ ಇದ್ದರೆ ಈ ಕ್ವಶನ್ಗೆ ಸ್ಪೀಕರ್ ಯಾರು ಹೇಳ್ರಿ ಸಂಗಮ್. ಸಂಗಮ್ ಯಾರಿಗೆ ಪ್ರಶ್ನೆ ಕೇಳಿದಾನೆ ಪೂನಮಗೆ ಪ್ರಶ್ನೆ ಕೇಳಿದಾನೆ ಹೌದಾ. ಎಸ್. ಆನ್ಸರ್ ಮಾಡಬೇಕಾದಾಗ ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದಾಗ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದಾಗ ಫಸ್ಟ್ ಏನು ಬರಿಬೇಕು ಹೇಳ್ರಿ ಸ್ಪೀಕರ್. ಏನು ಬರಿತೀರಿ ಸಂಗಮ್. ಆಮೇಲೆ ಮುಂದೆ ಕ್ವಶನ್ ಅದ ಇಲ್ಲಿ ಅಂಡರ್ಲೈನ್ ಮಾಡಿದ ವಾಕ್ಯ ಏನದ ಕ್ವಶನ್ ಅದ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. WH ಕ್ವಶನ್ ಅದ. ಆದ್ದರಿಂದ ರಿಪೋರ್ಟಿಂಗ್ ವರ್ಬ್ ಏನು ಬರೀತೀರಿ ಆಸ್ಕ್ಡ್. ಕರೆಕ್ಟ್. ಇಲ್ಲಿ ಆಸ್ಕ್ಡ್ ಅಂತ ಬರಿಬೇಕು. ಯಾರಿಗೆ ಕೇಳಿದಾನೆ ಪೂನಮ್. ಹಾಂ. ರಿಪೋರ್ಟಿಂಗ್ ವರ್ಬ್ ಆದ ನಂತರ ಸ್ಪೋಕನ್ ಟು ಬರಿಬೇಕು. ಕ್ಲಿಯರ್? ಹಾಂ. ಈಗ WH ಕ್ವಶನ್ ಯಾವ WH ವರ್ಡ್ನಿಂದ ಆರಂಭ ಆಗ್ಯದ ಹೇಳ್ರಿ ಹಾಂ ವೆನ್. ಲಿಂಕಿಂಗ್ ವರ್ಡ್ ಏನು ಬರುತ್ತೆ ರೀ ವೆನ್. ಕರೆಕ್ಟ್. WHEN. ಹಾಂ ವೆನ್ ಲಿಂಕಿಂಗ್ ವರ್ಡ್ ಬರೋದ್ರಿ. ಇವಾಗ ಉಳಿತೇನೀಗ ಡಿಡ್ ಯು ಕಮ್ ಹಿಯರ್. ಇದನ್ನು ಸಾದಾ ವಾಕ್ಯ ಮಾಡಿರಿ. ಇಲ್ಲಿ ಯು ಕ್ಯಾನ್ಸಲ್ ಆಯಿತು, ಡಿಡ್ ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಡಿಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ಮುಂದಿನ ಮೇನ್ ವರ್ಬ್ ಯಾವ ಫಾರ್ಮಿಗೆ ಚೇಂಜ್ ಆಗುತ್ತೆ ಹೇಳ್ರಿ ಪಾಸ್ಟ್ ಫಾರ್ಮಿಗೆ ಚೇಂಜ್ ಆಗುತ್ತೆ ಹೌದಲ್ಲ. ಹಾಂ ಯು ಕೇಮ್ ಹಿಯರ್ ಅಂತ ಆಯಿತು. ಆಮೇಲೆ ಕ್ವಶನ್ ಮಾರ್ಕ್ ಕ್ಯಾನ್ಸಲ್ ಆಯಿತು. ಅಂಡರ್ಸ್ಟ್ಯಾಂಡ್? ಯು ಕೇಮ್ ಹಿಯರ್ ಅನ್ನುವಂಥ ವಾಕ್ಯ ಯಾವ ಟೆನ್ಸ್ನಲ್ಲಿದೆ ಸಿಂಪಲ್ ಪಾಸ್ಟ್. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಒಂದು ವಾಕ್ಯ ಇದ್ದರೆ ಇನ್ಡೈರೆಕ್ಟ್ ಸ್ಪೀಚ್ನಲ್ಲಿ ಅದು ಯಾವ ಟೆನ್ಸಿಗೆ ಚೇಂಜ್ ಆಗುತ್ತೆ ಹೇಳ್ರಿ ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ ಹ್ಯಾಡ್. ಯಾವ್ದು ಬರುತ್ತೆ ಹೇಳ್ರಿ ಹ್ಯಾಡ್ ಬರುತ್ತೆ. ಇದು ಐಡಿಯಾ ಅದ. ಎಸ್. ಈಗ ಯು ಯಾರನ್ನು ಸೂಚಿಸುತ್ತಾ ಪೂನಮ್ ಹೌದಲ್ರಿ. ಹಾಂ ಹಾಗಾದ್ರೆ ಪೂನಮ್ ವೆದರ್ ಮೇಲ್ ಆರ್ ಫಿಮೇಲ್ ಪೂನಮ್. ಹಾಂ ಇವು ಏನಾಗುತ್ತೆ ಈಗ ಸಿ ನಂತರ ಏನು ಬರಿಬೇಕು ಹೇಳ್ರಿ ಹ್ಯಾಡ್. ವೆದರ್ ಸಿ ಹ್ಯಾಡ್
Sorry, when she had come, here becomes there. Here becomes there. Any doubt here? Here ಇದ್ದೇನಾಯಿತು? There ಆಯಿತು. Okay. Any doubt here? It's clear, you know. ಸ್ಕ್ರಿಪ್ಟ್ ಫಾರ್ಮ್ನಲ್ಲಿ ಕೊಟ್ಟಂಥ ವಾಕ್ಯಗಳನ್ನು ಹೇಗೆ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಯ್ತು ರೀ. ಓಕೆ, ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. Can you do? Shankar, Sudha. Shankar, Sudha. Why have you come late today? Why have you come late today? Why have you come late today? Yes, I missed the first bus. Simply, I missed the first bus. I missed the first bus. I missed the first bus. Full point. Now the underlined sentence is, what sentence we have to change into indirect speech? ಅಂಡರ್ಲೈನ್ಡ್ ಮಾಡಿದ ವಾಕ್ಯವನ್ನು ನಾವು ರಿಪೋರ್ಟೆಡ್ ಸ್ಪೀಚಿಗೆ ಚೇಂಜ್ ಮಾಡಬೇಕು, ರೈಟ್? ಕಮಾನ್. ಈಗ ಐ ಡಿ ಎಸ್ ಮೀನ್ಸ್ ಇಂಡೈರೆಕ್ಟ್ ಸ್ಪೀಚ್. ಐ ಡಿ ಎಸ್ ಅಂದರೂ ಒಂದೇ, ರಿಪೋರ್ಟೆಡ್ ಸ್ಪೀಚ್ ಅಂದರೂ ಒಂದೇ. ಅದೇ ನಮ್ಮ ಆನ್ಸರು. ಈ ಪ್ರಶ್ನೆಗೆ ನಮ್ಮ ಆನ್ಸರ್ ಅಂದ್ರೆ ಐ ಡಿ ಎಸ್ಸು, ರಿಪೋರ್ಟೆಡ್ ಸ್ಪೀಚು. ಫಸ್ಟ್ ಏನು ಬರಿತೀರಿ ಇವಾಗ? ಕಮಾನ್, ಟೆಲ್ ಮೀ. ಶಂಕರ್ ಬರೋದ್ರಿ. ಆಮೇಲೆ ಕರೆಕ್ಟ್, ಆಸ್ಕ್ಡ್ ಅಂತ ಬರಿಬೇಕು. ನೆಕ್ಸ್ಟ್ ಸುಧಾ, ವೆರಿ ಗುಡ್. ನೆಕ್ಸ್ಟ್ ವೈ, ವೆರಿ ಗುಡ್. ವೈ ಲಿಂಕಿಂಗ್ ವರ್ಡ್ ಆಸ್ ಇಟ್ ಈಸ್ ಬರಿಬೇಕು. ವೆರಿ ಗುಡ್. ನೆಕ್ಸ್ಟ್ ಯು ಕಮ್ ಲೇಟ್ ಟುಡೇ ಅಂತದ. ಸಾದಾ ವಾಕ್ಯ ಮಾಡ್ರಿ. ಯು ಹ್ಯಾವ್ ಕಮ್ ಲೇಟ್ ಟುಡೇ. ಈಗ ಪ್ರೊನೌನ್ ಚೇಂಜ್ ಮಾಡಬೇಕು, ಟೆನ್ಸ್ ಚೇಂಜ್ ಮಾಡಬೇಕು, ಪಾಯಿಂಟರ್ ವರ್ಡ್ ಚೇಂಜ್ ಮಾಡಬೇಕು. ಆರ್ ಯು ರೆಡಿ? ಯು ಇದ್ದದ್ದೇನಾಗುತ್ತೆ ಹೇಳ್ರಿ? ಯಾರನ್ನು ಸೂಚಿಸ್ತದ? ಸುಧಾ. ಕರೆಕ್ಟ್, ಸಿ ಆಗುತ್ತೆ. ಹ್ಯಾಸ್ ಇದ್ರೆ ಏನಾಗುತ್ತೆ ಹೇಳ್ರಿ? ವೆರಿ ಗುಡ್, ಹ್ಯಾಡ್ ಆಗುತ್ತೆ. ಹ್ಯಾಡ್ ನಂತರ ಕಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲೇ ಇರುತ್ತೆ. ಹಾಂ, ವೈ ಶಿ ಹ್ಯಾಡ್ ಕಮ್ ಲೇಟ್. ಟುಡೇ ವಿಲ್ ಬಿಕಮ್ ದ್ಯಾಟ್ ಡೇ. ಡೈರೆಕ್ಟ್ ಸ್ಪೀಚ್ನಲ್ಲಿ ಟುಡೇ ಇದ್ದರೆ, ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಏನಾಗುತ್ತೆ ಹೇಳ್ರಿ? ದ್ಯಾಟ್ ಡೇ ಆಗುತ್ತೆ. ಏನಾಗುತ್ತೆ ರೀ? ದ್ಯಾಟ್ ಡೇ. THAT, that, DAY, day. Is it clear? Any doubt here? Are you happy? Are you confident? ನಿಮಗೆ ಎಕ್ಸಾಮ್ನಲ್ಲಿ ಒಂದು WH ಕ್ವಶನ್ ಕೊಟ್ಟರು, ಅದನ್ನು ರಿಪೋರ್ಟೆಡ್ ಸ್ಪೀಚಿಗೆ ಬದಲು ಮಾಡುವಂಥ ಪ್ರಸಂಗ ಬಂದರೆ ಗ್ಯಾರಂಟಿ ಚೇಂಜ್ ಮಾಡ್ತಾರೆ? ಈ ಬೇಸ್ ಮೇಲೆ ಚೇಂಜ್ ಮಾಡ್ತಾರೆ? 1 ಮಾರ್ಕ್ ತೊಗೋತಾರೆ? ಎಸ್. I'd like to meet you all with one more interesting video next time. Till then, bye. Yes.